ವೀಕ್ಷಕರಿ, ಈ ಬಾಲಿವುಡ್ ಅನ್ನೋದು ಒಂದು ಬೇರೆದೇ ಲೋಕ. ದೇಶದ ಅತಿ ದೊಡ್ಡ ಚಿತ್ರರಂಗ ಅಂತ ಕರ್ಸ್ಕೊಂಡಂತ ಬಾಲಿವುಡ್ ನಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ನಟ ನಟಿಯರೇ. ದೇಶದಲ್ಲಿ ಅತಿ ದೊಡ್ಡ ಸೆಲೆಬ್ರಿಟಿಗಳು ಅಂತ ಕರ್ಸ್ಕೊಂಡಂತ ಇವರು ದೇಶದಲ್ಲಿ ನಡೆಯುವಂತ ಮಹತ್ತರವಾದಂತ ಘಟನೆಗಳ ಬಗ್ಗೆ ಒಮ್ಮೊಮ್ಮೆ ಜಾಣ ಮೌನವನ್ನ ವಹಿಸ್ತಾರೆ. ಇತ್ತೀಚೆಗೆ ಭಾರತದ ಮಿಲಿಟರಿ ನಡೆಸಿದಂತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಇದೇ ಬಾಲಿವುಡ್ ನಟರಾದಂತ ಅಕ್ಷಯ್ ಕುಮಾರ್, ಕಂಗನಾ ರನಾವತ್ ಮತ್ತು ರಣವೀರ್ ಸಿಂಗ್ ಸೇರಿದಂತೆ ಮೊದಲಾದವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಭಾರತದ ಮಿಲಿಟರಿ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಅದರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಮಾತನಾಡಿದ್ರು. ಇಷ್ಟೇ ಯಾಕೆ, ಪಾಕಿಸ್ತಾನದಲ್ಲಿ ಹುಟ್ಟಿ ಭಾರತದಲ್ಲಿ ತನ್ನ ಪೌರತ್ವವನ್ನು ಪಡೆದುಕೊಂಡಂತ ಗಾಯಕರಾದಂತ ಅದ್ನಾನ್ ಸಮಿ ಕೂಡ ಈ ದೇಶದ ಮಿಲಿಟರಿಗೆ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಆದ್ರೆ ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದಂತ ಖಾನ್ಗಳೆಲ್ಲ ಎಲ್ಲಿ ಹೋದ್ರು? ಇವರೆಲ್ಲ ತಮ್ಮ ಸಿನಿಮಾದ ವೀಕ್ಷಣೆ ಕಡಿಮೆ ಆದ್ರೆ ಮೀಡಿಯಾದ ಮುಂದೆ ಬಂದು ಸಿನಿಮಾ ನೋಡುವಂತ ಎಲ್ಲರೂ ಬಳಿ ಒತ್ತಾಯ ಮಾಡ್ತಾರೆ. ಅದೇ ದೇಶದಲ್ಲಿ ಇಂಥ ಯಾವುದೇ ಒಂದು ಮಹತ್ತರ ಬೆಳವಣಿಗೆ ಉಂಟಾದ್ರೆ ಅದರಲ್ಲೂ ನಮ್ಮ ಸೇನೆಗೆ ಸಂಬಂಧಪಟ್ಟಿದ್ದಾದ್ರೆ ಇವ್ರ್ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಅನ್ನೋದೇ ಇಲ್ಲ. ವೀಕ್ಷಕರೇ, ಇವತ್ತು ಇವ್ರಿಗೆ ಬೆಳೆಯೋದಕ್ಕೆ ಈ ನಾಡ್ ಬೇಕು, ಬೆಳೆಸೋದಕ್ಕೆ ಇದೇ ಜನ ಕೂಡ ಬೇಕು. ಸಾಲದಕ್ಕೆ ಇವರೆಲ್ಲ ದೇಶದ ಅತಿ ಹೆಚ್ಚು ಪಾಪ್ಯುಲರ್ ಹಾಗೂ ದಿ ಮೋಸ್ಟ್ ಸಕ್ಸಸ್ಫುಲ್ ನಟರು ಬೇರೆ. ಇವ್ರ ಸಿನಿಮಾಗಳು ಇಲ್ಲಿ 100 ಕೋಟಿ ವೆಚ್ಚದಲ್ಲಿ ತಯಾರಾಗ್ತವೆ ಹಾಗೂ ಅದಕ್ಕಿಂತ 10 ಪಟ್ಟು ಬಾಚಿಕೊಳ್ತವೆ. ಸಿನಿಮಾದಲ್ಲಿ ಮಾತ್ರ ದೊಡ್ಡ ದೇಶಭಕ್ತರ ಹಾಗೆ ಫೋರ್ಸ್ ಕೊಡೋದು, ಅದೇ ದೇಶದಲ್ಲಿ ಏನಾದ್ರು ಆದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಮೌನವನ್ನ ವಹಿಸೋದು. ಇವರೆಲ್ಲ ತೆರೆ ಮೇಲಷ್ಟೇ ವೀರ ದೇಶಭಕ್ತರು. ನಮ್ ಜನ ಕೂಡ ಇವ್ರ ಸಿನಿಮಾ ಹೇಗೆ ಇದ್ರು ಅದನ್ನ ದುಡ್ಡು ಕೊಟ್ಟು ನೋಡಿ ಗೆಲ್ಲಿಸ್ತಾರೆ. ಅದು ಜನ ಇವ್ರ ನಟನೆ ಮೇಲೆ ಇಟ್ಟಂತ ಅಭಿಮಾನ. ಕನಿಷ್ಠ ಅದಕ್ಕಾದ್ರೆ ಇವರು ಸೇನೆ ಕೆಲಸಗಳ ಬಗ್ಗೆ ಕೃತಜ್ಞತಾ ಭಾವವನ್ನ ಇಟ್ಕೋಬಹುದಿತ್ತು. ಇವರು IPL ಬಗ್ಗೆ ಮಾತಾಡ್ತಾರೆ, ಟೀಮ್ ಅನ್ನ ಖರೀದಿ ಮಾಡ್ತಾರೆ, ಅಂಬಾನಿ ಮಗನ ಮದುವೆಗೂ ಹೋಗಿ ಕುಣಿದು ಕುಪ್ಪಳಿಸಿ ಬರ್ತಾರೆ. ಅಲ್ಲೆಲ್ಲ ದೂರದ ಅರಬ್ ದೇಶದ ಸಭೆಗೂ ಕೂಡ ಭಾರತದ ಪ್ರತಿನಿಧಿಗಳ ಹಾಗೆ ಹೋಗ್ ಬರ್ತಾರೆ. ಆದ್ರೆ ಸೇನೆಯ ಕೆಲಸಗಳು ಮಾತ್ರ ಇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಇವ್ರಿಗೇನು ಗಡಿ ಹತ್ರ ಹೋಗಿ ಯುದ್ಧವನ್ನ ಮಾಡಬರ್ಲಿ ಅಂತ ನಾವು ಹೇಳ್ತಿಲ್ಲ. ಕನಿಷ್ಠ ಸೈನಿಕರ ಪರ ಹೃದಯಾಂತರಾಳದಿಂದ ಒಂದು ವಿಶ್ ಮಾಡೋದಕ್ಕಾಗಲ್ವಾ? ಬೇರೆಲ್ಲ ವಿಚಾರಗಳ ಬಗ್ಗೆ ಮರ್ಯಾದೆ ಪೋಸ್ಟ್ ಅನ್ನ ಹಾಕೋದಿಕ್ಕೆ ಇವ್ರಿಗೆ ಗೊತ್ತಿರುತ್ತೆ, ಆದ್ರೆ ಸೇನೆ ಬಗ್ಗೆ ಮಾತ್ರ ಮಾತನಾಡೋದಕ್ಕೆ ಬಾಯ್ ಬರೋದಿಲ್ಲ. ಇಲ್ಲಿರುವಂತ ದಿನಗೂಲಿ ಕೆಲಸಗಾರರು, ರೈತರು ಹಾಗೂ ಇತರೆ ಸಾಮಾನ್ಯರು ಕೂಡ ಗಡಿಯಲ್ಲಿ ಹೋರಾಡುವಂತ ಸೈನಿಕರಿಗೆ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಹಾರೈಸ್ತಾರೆ. ಅವ್ರಿಗಿರುವಂತ ದೇಶ ಪ್ರೇಮ ಕೂಡ ಇವ್ರಿಗಿಲ್ವಾ? ಈ ದೇಶದಲ್ಲಿ ಕೋಮು ಕಲಹ ಹೆಚ್ಚು, ಇಲ್ಲಿ ಅನ್ಯ ಕೋಮಿನವರು ವಾಸ ಮಾಡೋದು ಕಷ್ಟ ಅಂತ ಹೇಳಿ ಹಿಂದೊಮ್ಮೆ ತೀವ್ರ ವಿವಾದಕ್ಕೆ ಸಿಲುಕಿದಂತ ಅಮೀರ್ ಖಾನ್ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದೇ ಒಂದು ಪೋಸ್ಟ್ ಕೂಡ ಹಾಕಿಲ್ಲ. ಸಿನಿಮಾದಲ್ಲಿ ಉದ್ದುದ್ದ ರಾಷ್ಟ್ರಭಕ್ತನ ಪಾತ್ರ ಮಾಡ್ತಾ ಬಂದಂತ ಕಿಂಗ್ ಖಾನ್ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಇಲ್ಲಿರುವಂತ ಪ್ರತಿ ಸಾಮಾನ್ಯರು ಕೂಡ ಭಾರತದ ಸೇನೆ ಗೆಲ್ಲಿ ಅಂತ ಆಶಿಸ್ತಾರೆ. ಭಾರತದ ಸೇನೆಗೆ ಇಲ್ಲಿ ಯಾವುದೇ ಶ್ರೀಮಂತ ಅಥವಾ ಸೆಲೆಬ್ರಿಟಿಯ ಮಕ್ಕಳು ಸೇರಲ್ಲ, ಅದು ಅವ್ರಿಗೆ ಬೇಕಾಗೂ ಇಲ್ಲ. ಅವರೇನಿದ್ರು ಅವರ ಅಪ್ಪ ಅಮ್ಮ ಗಳಿಸಿದಂತ ಖ್ಯಾತಿಯಲ್ಲಿ ರಾಜವೈಭೋಗ ಅನುಭವಿಸ್ತಾ ಆ ಸುಖದ ಲೋಲುಪತೆಯಲ್ಲಿ ಕಳೆದು ಹೋಗ್ತಾರೆ. ಅವರ ಪೋಷಕರಿಗೆ ದೇಶ ಪ್ರೇಮ ಇಲ್ಲ ಅಂದ್ಮೇಲೆ ಅವ್ರ ಮಕ್ಕಳಿಗೆ ಅದಿನೆಲ್ಲಿಂದ ತಾನೇ ಬರೋದಿಕ್ಕೆ ಸಾಧ್ಯ ಅಲ್ವಾ? ನಮ್ಮಲ್ಲಿ ಸೇನೆಗೆ ಸೇರೋರೆಲ್ಲ ಬಡ ಹಾಗೂ ಕೂಲಿ ಮಾಡೋರ ಮಕ್ಕಳೇನೆ. ಅದು ಅಲ್ಲದೆ ಇಲ್ಲಿ ಎಲ್ಲರೂ ಸೇನೆಗೆ ಸೇರ್ಬೇಕು ಎಂಬ ನಿಯಮ ಇಲ್ಲ. ಇಸ್ರೇಲ್ ಹಾಗೂ ಇತರ ದೇಶಗಳ ಹಾಗೆ ಇಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಕೂಡ 3 ವರ್ಷ ಕಡ್ಡಾಯವಾಗಿ ಮಿಲಿಟರಿಗೆ ಸೇರಿ ಸೇವೆ ಸಲ್ಲಿಸಬೇಕು ಎನ್ನುವಂತ ಅಧಿಕೃತ ಕಾನೂನು ಇಲ್ಲಿ ಬರಬೇಕು ಅನ್ನೋದು ಇದೇ ಕಾರಣಕ್ಕೇನೆ. ಈ ಭಾರತದ ಬಾಲಿವುಡ್ ಸೆಲೆಬ್ರಿಟಿಗಳು ಕೇವಲ ಸರ್ಕಾರದ ನಿರ್ಧಾರಗಳನ್ನ ಪ್ರಶ್ನೆ ಮಾಡೋದಿಕ್ಕೆ, ಸೋಗಲಾಡಿ ಜಾತ್ಯತೀತೆಯನ್ನ ಪ್ರದರ್ಶನ ಮಾಡೋದಿಕ್ಕೆ, ಕೆಲವು ದೇಶ ವಿರೋಧಿ ಅಂಶಗಳಿಗೆ ಮಾನಸಿಕ ಧೈರ್ಯವನ್ನ ತುಂಬೋದಿಕ್ಕೆ, ಭಾರತದ ಸಂಸ್ಕೃತಿ ಆಚಾರ ವಿಚಾರಗಳನ್ನ ದ್ವೇಷ ಮಾಡುವಂತ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಸಹಾಯ ಮಾಡೋದು ಮತ್ತು ಭಾರತೀಯ ಸೇನೆ ನಿಜವಾದ ಹೀರೋಗಳ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸವನ್ನ ಅತ್ಯಂತ ಕರಾರುವಕ್ಕಾಗಿ ಮಾಡ್ತಾ ಬಂದಿದ್ದಾರೆ. ಅದರ ವೀಕ್ಷಕರೇ, ಪಾಕಿಸ್ತಾನದ ಸ್ಟಾರ್ಗಳು, ಕ್ರಿಕೆಟರ್ಗಳು ಮತ್ತು ಸೆಲೆಬ್ರಿಟಿಗಳು ನೇರವಾಗಿ ಯಾವುದೇ ಅಂಜಿಕೆ ಮತ್ತು ಅಳುಕಿಲ್ಲದೆ ತಮ್ಮ ದೇಶ ಆದಂತ ಪಾಕಿಸ್ತಾನದ ಪರವಾಗಿ ಮತ್ತು ತಮ್ಮ ಸೇನೆಗೆ ಮಾನಸಿಕ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ತಮ್ಮ ದೇಶ ಮುಖ್ಯನೇ ಹೊರತು ತಮ್ಮ ಅಭಿಮಾನಿಗಳು ಹಾಗೂ ಗಳಿಕೆ ಅಲ್ಲ. ದೇಶಕ್ಕಾಗಿ ಯಾರೋ ಎಲ್ಲೋ ಹೋರಾಡ್ತಾರೆ, ನಮಗೂ ಅದಕ್ಕೂ ಏನ್ ಸಂಬಂಧ ಅಂತ ಭಾವಿಸೋರ ಸಂಖ್ಯೆಯಲ್ಲಿ ಜಾಸ್ತಿನೇ ಇದೆ. ಯುದ್ಧದ ಸಂದಿಗ್ಧ ಸಮಯದಲ್ಲಿ ಯಾವುದೇ ಭೇದ ಭಾವವನ್ನು ತೋರದೆ ಒಂದೇ ಮನಸ್ಸಿಂದ ಭಾಗಿ ಆಗುವಂತ ಸೈನಿಕರ ಋಣ ನಮ್ಮ ಮೇಲೆ ಕೊನೆವರೆಗೂ ಇರುತ್ತೆ. ದೇಶದ ಎಲ್ಲರನ್ನೂ ಕೂಡ ಕಾಯುವ ಹೊಣೆ ಹೊತ್ತಂತ ಈ ಧೀರ ಸುಲ್ತಾನರ ತ್ಯಾಗಕ್ಕೆ ಸರಿಸಾಟಿ ಬೇರೆ ಯಾವುದಿದೆ ಹೇಳಿ? ಇಂಥ ಸಮಯದಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಅಖಾಡಕ್ಕೆ ಇಳಿತಾರೆ. ಇದರಲ್ಲಿ ಅನೇಕರ ಜೀವ ಹೋಗಿ ಅವರು ಹುತಾತ್ಮರಾಗ್ತಾರೆ. ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲೂ ಕೂಡ 5 ಜನ ಸೇನಾನಿಗಳು ಹೋರಾಡಿ ಮಡಿದಿದ್ದಾರೆ. ಈ ಹೆಮ್ಮೆಯ ಸೈನಿಕರು ಈ ರೀತಿ ಯುದ್ಧದಲ್ಲಿ ಅಮರರಾದ್ರೂ ಕೂಡ ಒಂದಷ್ಟು ಜನ ಸೆಲೆಬ್ರಿಟಿಗಳಿಗೆ ಅದು ಕಾಣಿಸ್ತೇ ಹೋಯಿತು. ಇದ್ರ ಬಗ್ಗೆ ದೇಶದ ಎಷ್ಟು ಸಾಮಾನ್ಯ ಪ್ರಜೆಗಳು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ನಮ್ಮ ದೇಶದ ಹಲವು ಸೆಲೆಬ್ರಿಟಿಗಳು ಇವತ್ತಿಗೂ ಇದ್ರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿಲ್ಲ, ಅವ್ರ ಬಗ್ಗೆ ಮಾತನಾಡಿಲ್ಲ. ವೀಕ್ಷಕರೇ, ಇದು ಬರೀ ಬಾಲಿವುಡ್ ನ ನಟರಿಗೆ ಮಾತ್ರ ಅಲ್ಲ,
ನಮ್ಮ ಸೌತ್ ಸಿನಿಮಾದ ಇಂಡಸ್ಟ್ರಿ ನಟರು ಕೂಡ ಇದ್ರ ಬಗ್ಗೆ ಬಹುತೇಕ ಜನ ಇದುವರೆಗೂ ಮಾತನಾಡಿಲ್ಲ. ಇಷ್ಟು ವರ್ಷ ಈ ದೇಶದಲ್ಲಿ ಖ್ಯಾತಿ, ಕೀರ್ತಿ, ಹಣವನ್ನ ಸಂಪಾದನೆ ಮಾಡದಂತ ಇವ್ರಿಗೂ ಈ ದೇಶದಲ್ಲಿ ನಡೆಯುವಂತ ಯೋಧರ ಸಾವು ಏನೇನು ಸಂಬಂಧನೇ ಇಲ್ವಾ? ಅದಕ್ಕಾಗಿ ಇವರ ಹೃದಯ ಸ್ವಲ್ಪ ಕೂಡ ಮಿಡಿಯಲ್ಲ ಅಂದ್ರೆ ಇವ್ರಿಗಿಂತ ದೇಶದ್ರೋಹಿಗಳು ಬೇರೆ ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಇಂಥ ಕಾರ್ಯಾಚರಣೆಗೆ ಚಾಲನೆ ಕೊಟ್ರೆ ಈ ದೇಶದ ನಾಯಕರು ಸೇನೆಯ ಮುಖ್ಯಸ್ಥರ ಜೊತೆ ಕೂತು ಹಗಲು ರಾತ್ರಿಯಿಂದೆ ಅಗತ್ಯ ಸಲಹೆ ಸೂಚನೆಗಳಲ್ಲಿ ಕಾಲವನ್ನ ಕಳೀತಾರೆ. ಆದ್ರೆ ಈ ಸಿನಿಮಾ ನಟರಿಗೆ ಇದರ ವಿಚಾರಣೆ ಬೇಕಿಲ್ಲ. ಅವ್ರು ಮಾತ್ರ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡದೆ ತಮ್ಮದೇ ವೈಭೋಗದ ಬದುಕಲ್ಲಿ ಅವರು ವಿದೇಶ ಯಾನವನ್ನ ಮಾಡಿಕೊಂಡು ಆರಾಮಾಗೇನೆ ಇರ್ತಾರೆ. ಇವ್ರನ್ನೆಲ್ಲ ಇನ್ನು ಈ ದೇಶದಲ್ಲಿ ಇಟ್ಕೊಂಡು ದೊಡ್ಡ ಘನಂದಾರಿ ಅಂತ ನಾವು ಸಾಕ್ತಾ ಇರೋದು ದೊಡ್ಡ ತಮಾಷೆ ಅಂತ ಅನ್ಸಲ್ವಾ? ವೀಕ್ಷಕರೇ, ಇಲ್ಲಿ ಪ್ರತಿಕ್ರಿಯೆ ಕೊಡೋದು ಕಾನೂನುಬದ್ಧ ನಿಯಮ ಅಂತ ನಾವು ವಾದ ಮಾಡ್ತಿಲ್ಲ. ಆದ್ರೆ ಅದು ಇಲ್ಲಿರುವಂತ ಎಲ್ಲರ ಕರ್ತವ್ಯ ಹಾಗೂ ಬಾಧ್ಯತೆ ಅಲ್ವಾ? ದೇಶವನ್ನ ಹಲವಾರು ಕಡೆ ಪ್ರತಿನಿಧಿಸುವಂತ ಈ ಸಿನಿಮಾ ನಟರಿಗೆ ಇಷ್ಟು ಕೂಡ ಗೊತ್ತಿಲ್ವಾ? ಖ್ಯಾತಿಯ ಅಮಲು ತಲೆಗೇರಿ ನಾವೇನ್ ಮಾಡಿದ್ರು ಕೂಡ ಸರಿ ಎನ್ನುವಂತ ಹುಂಬತನ ಬಹುತೇಕ ನಟರಲ್ಲಿ ಇವತ್ತು ತುಂಬೋಗಿದೆ. ನನಗೆ ರಾಜ್ಯಗಳ ಹೆಸರು ಬೇಡ, ದೇಶದ ಹೆಸರು ಮಾತ್ರ ಬೇಕು, ಅದೇ ಇಂಡಿಯಾ ಅಂತ ಮುಂತಾಗಿ ಡೈಲಾಗ್ ಅನ್ನ ಹೊಡೆಯುವಂತ ನಟ ಶಾರುಖ್ ಗೆ ಸಿನಿಮಾದಲ್ಲಿ ಬಹಳ ಸುಲಭ. ಆದ್ರೆ ಈ ಒಂದು ಸಂಭಾಷಣೆ ನಿಜವಾದ ಅರ್ಥ ಅವ್ರಿಗೆ ಗೊತ್ತಿದ್ರೆ ಇವತ್ತು ಅವರು ಯೋಧರ ಸಾವಿಗೆ ಮೌನವನ್ನ ವಹಿಸ್ತಾ ಇರ್ಲಿಲ್ಲ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಮತ್ತೊಂದು ಕಡೆ ತೀರ ಇತ್ತೀಚೆಗೆ ಒಂದು ಸಭೆಯಲ್ಲಿ ತೆಲುಗು ನಟರಾದಂತ ವಿಜಯ್ ದೇವರಕೊಂಡ ನನ್ನ ಸಂಭಾವನೆ ಮೊತ್ತದಲ್ಲಿ ಇಂತಿಷ್ಟು ಪಾಲನ್ನ ಯೋಧರ ಟ್ರಸ್ಟ್ಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ನಿಜವಾದ ಕಾಳಜಿ ಅಂತ ಕರಿಬಹುದು. ಈ ಖಾನ್ಗಳು ಸಿನಿಮಾ, ಜಾಹೀರಾತು, ಕ್ರಿಕೆಟ್ ಈ ರೀತಿ ಮೊದಲಾದ ಕಡೆಯಿಂದ ಹೆಜ್ಜೆ ಹೆಜ್ಜೆಗೂ ಕೋಟಿ ಕೋಟಿ ಸಂಪಾದನೆಯನ್ನ ಮಾಡ್ತಾರೆ. ಅವ್ರಿಗೆ ದಾನ ಧರ್ಮ ಮಾಡೋದು ದೊಡ್ಡ ವಿಷಯ ಅಲ್ಲ. ದುರಂತ ಏನು ಅಂದ್ರೆ ಯೋಧರ ಸಾವಿಗಾಗ್ಲಿ ಅಥವಾ ಮಿಲಿಟರಿಗಾಗ್ಲಿ ಇವರು ಅದರಲ್ಲಿ ₹1 ಕೂಡ ಕೊಡುವಂತ ಜಾಯಮಾನದವರು ಅಲ್ವೇ ಅಲ್ಲ. ಆದ್ರೆ ಇತ್ತೀಚೆಗೆ ಕೆಲವರು ಮಾತ್ರ, ಅಂದ್ರೆ ಕದನ ವಿರಾಮ ಅನೌನ್ಸ್ ಆದ ನಂತರ ಅದ್ರ ಬಗ್ಗೆ ಪೋಸ್ಟ್ ಅನ್ನ ಹಾಕಿ ಅಬ್ಬಾ ಹಿಂಸೆ ತಪ್ತು ಅಂತ ಆ ದೇವರಿಗೆ ಧನ್ಯವಾದ ಹೇಳಿದ್ದಾರೆ. ಇದನ್ನೇ ಹಳ್ಳಿ ಕಡೆ ತಿಪ್ಪೇನ ಸಾರಿಸುವಂತ ಕೆಲಸ ಅಂತ ಹೇಳೋದು. ಇಲ್ಲಿ ನೀವು ಹಿಂದೂನೇ ಆಗಿರಿ, ಮುಸಲ್ಮಾನರೇ ಆಗಿರಿ ಅಥವಾ ಕ್ರೈಸ್ತರೇ ಆಗಿರಿ, ಯಾವುದೇ ಮತದವರಾಗಿರ್ಲಿ, ನಿಮ್ಮ ಕ್ಷೇತ್ರ ಸಿನಿಮಾನೇ ಇರ್ಲಿ ಅಥವಾ ಬೇರೆ ಯಾವುದೇ ಇರ್ಲಿ, ಇಲ್ಲಿಯ ಅನ್ನ ತಿಂದು ಅದಕ್ಕೆ ಸ್ವಲ್ಪವಾದ್ರೂ ನಿಯತನ ತೋರುವಂತ ಬುದ್ಧಿ ನಿಮ್ಗಿದ್ರೆ ಅದನ್ನ ದೇಶಾಭಿಮಾನ ಅಂತ ಭಾರತೀಯರೆಲ್ಲರೂ ಕೂಡ ಒಪ್ತಾರೆ. ಇನ್ನು ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಆ ಕಾರ್ಯಾಚರಣೆ ಧೈರ್ಯ ಮತ್ತು ನಿರ್ಧಾರದ ಪ್ರತಿರೂಪವನ್ನ ವರ್ಣಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಬರೀ ಹಿಂದಿ ನಟರು ಮಾತ್ರ ಅಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸೇರಿದಂತೆ ಹಲವು ನಟ ನಟಿಯರು ಈ ಬಗ್ಗೆ ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಅವರ ಈ ಜಾಣ ಮೌನ ಯಾಕಾಗಿ ಅನ್ನೋದನ್ನ ಅವರೇ ಹೇಳಬೇಕು. ಇಂಥ ಸಮಯದಲ್ಲಿ ನೀವು ಏನನ್ನು ಕೂಡ ಹೇಳದೆ ಜಾಣ ಮೌನವನ್ನು ವಹಿಸಿ ಸಿನಿಮಾದಲ್ಲಿ ಉದ್ದುದ ಡೈಲಾಗ್ ಅನ್ನ ಹೊಡೆದ್ರೆ ಅದು ಎಷ್ಟು ಅಸಹ್ಯವ ಕಾಣಿಸುತ್ತೆ ಅನ್ನೋದನ್ನ ಭಾರತದ ಪ್ರತಿಯೊಬ್ಬ ನಟರು ಕೂಡ ಅರ್ಥ ಮಾಡ್ಕೊಳ್ಬೇಕಿದೆ. ವೀಕ್ಷಕರೇ, ಈ ಒಂದು ವಿಷಯದ ಬಗ್ಗೆ ಯಾವೆಲ್ಲ ನಟ ನಟಿಯರು ನಮ್ಮ ಸೈನ್ಯದ ಪರ ಮಾತನಾಡಿದ್ದಾರೆ, ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಮತ್ತು ಯಾರೆಲ್ಲ ಸೂಚಿಸಿಲ್ಲ ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.